ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇವತ್ತು ಜನವರಿ 22. ಎಲ್ಲರ ಮನೆಯಲ್ಲೂ ಸಂಭ್ರಮ, ಸಡಗರ. ರಾಮನ ಆಗಮನಕ್ಕಾಗಿ ಎಲ್ಲರೂ ಕಾಯ್ತಾ ಇರ್ತಾರೆ. ಸಂಜೆ ನಮ್ಮ ಮನೆಯಲ್ಲಿ ಮಾತ್ರ ಅಲ್ಲ, ಪ್ರತಿಯೊಬ್ಬರ ಹಿಂದುವಿನ ಮನೆಯಲ್ಲೂ ಕೂಡ ದೀಪಾವಳಿ ಆಚರಣೆ ಆಗಲಿಕ್ಕಿದೆ. ನಾನು ನಿನ್ನೆ ರಾತ್ರಿ ಅಂತ ಹೇಳಿದರೆ ಜನವರಿ 21ಗೆ ಟೈಮ್ ಟೇಬಲ್ ಎಲ್ಲ ಹಾಕಿ ಸಿದ್ಧಪಡಿಸಿದ್ದೆ. ಬಟ್ ಮಲಗುವಾಗ 11 ಗಂಟೆ 11:15 ಅಷ್ಟೊತ್ತು ಆಗಿದೆ. ಹಾಗಾಗಿ ತುಂಬಾ ಲೇಟ್ ಆಗಿತ್ತು. ಹಾಗಾಗಿ ಮಧ್ಯದಲ್ಲಿ ಎಚ್ಚರಿಕೆ ಬೇರೆ ಆಗ್ತಾ ಇದ್ದರಿಂದ ಏಳೋದು ಕೂಡ ಲೇಟ್ ಆಯಿತು. ಇವತ್ತು ರಾಮನಿಗಾಗಿ ಮುಡಿಪಾಗಿ ಇಡುವಂತಹ ದಿನ. ಅಂಥದ್ರಲ್ಲಿ ನಾನು ಬೆಳಗ್ಗೆ ನನ್ನ ರೊಟೀನನ್ನು ಮುಗಿಸ್ಕೊಂಡು ರಾಮನಿಗೋಸ್ಕರ ಸಮಯವನ್ನು ಇಡೋಣ ಅಂತ ಹೇಳಿ ಯೋಚನೆ ಮಾಡಿದೆ. ಅಂಗಳ ಸ್ವಚ್ಛತೆ, ಗಿಡಗಳಿಗೆ ನೀರು ಹಾಕೋದು, ಹಾಗೆ ರಂಗೋಲಿ ಹಾಕೋದ್ರಿಂದ ಸ್ವಲ್ಪ ಫ್ರೆಶ್ ಫೀಲ್ ಅನ್ನಿಸ್ತು. ಹಾಗಾಗಿ ಏನೋ ಒಂಥರ ಸಡಗರ ಆಲ್ರೆಡಿ ಬಂದ ಹಾಗೆ ಉಂಟು. ನಾನು ಈ ವಿಡಿಯೋವನ್ನು ಅಪ್ಲೋಡ್ ಮಾಡುವಾಗ ಲೇಟ್ ಆಗಬಹುದು. ಹಾಗಾಗಿ ರಾಮನ ಹಬ್ಬ ಎಲ್ಲ ಮುಗಿದೋಗಿರುತ್ತೆ ಖಂಡಿತವಾಗ್ಲೂ. ಆ ರಾಮನ ದಿನದ ನನ್ನ ದಿನಾಚರಣೆ ಹೇಗಿತ್ತು ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೇನೆ. ಈವ್ನಿಂಗ್ ವ್ಲಾಗ್ಗೆ ಬೇರೆ, ಆಫ್ಟರ್ನೂನ್ ವ್ಲಾಗ್ಗೆ ಬೇರೆ, ಈವ್ನಿಂಗ್ ವ್ಲಾಗ್ಗೆ ಬೇರೆ. ಐ ಹೋಪ್ ನಾನು ಸಾಧ್ಯವಾದಷ್ಟು ವಿಡಿಯೋ ಮಾಡ್ತೀನಿ, ಆದರೆ ಮೊಬೈಲ್ಗೋಸ್ಕರನೇ ಟೈಮ್ ಕೊಡೋಕ್ಕೆ ಆಗೋಲ್ಲ. ಇವತ್ತು ನಮಗೆ ಒಂದು ಹಬ್ಬ ಅಲ್ಲ, ಎರಡೆರಡು ಹಬ್ಬ ಇದೆ. ಅದು ಏನು ಅಂತ ನಿಮಗೆ ಈವ್ನಿಂಗ್ ವ್ಲಾಗ್ನಲ್ಲಿ ಗೊತ್ತಾಗ್ತದೆ. 24ಗೆ ಲಾಸ್ಟ್ ಎಕ್ಸಾಮ್ ಇದೆ. ಹಾಗಾಗಿ ರಜೆ ಇತ್ತು ಓದಲಿಕ್ಕೋಸ್ಕರ. ಆ್ಯಂಡ್ ನಾಳೆ ಓದಿದ್ರಾಯಿತು ಅಂತ ಹೇಳಿ ಇವತ್ತು ಫುಲ್ ಆಚರಣೆ ಮಾಡೋದ್ರಲ್ಲೇ ಬ್ಯುಸಿ ಆಗೋಣ ಅಂತ ಹೇಳಿ ಯೋಚನೆ ಮಾಡಿದ್ದೇನೆ. ರಾಮನ ಮೂರ್ತಿ ಈಗಾಗಲೇ ಎಲ್ಲ ಕಡೆ ವೈರಲ್ ಆಗಿದೆ. ರಾಮನ ಕಣ್ಣನ್ನು ಕಣ್ತುಂಬಿಕೊಳ್ಳುವ ಭಾಗ್ಯ ಇನ್ನೂ ದೊರೆತಿಲ್ಲ. ಇವತ್ತು ದೊರೆಯುತ್ತೆ ಅನ್ನೋದೇ ಖುಷಿಯ ವಿಚಾರ. ಆ್ಯಂಡ್ ನಾನು ಎಲ್ಲ ಕೆಲಸ ಆದಮೇಲೆ ನಿಮಗಾಗಿ ಈ ಚಾನಲ್ನಲ್ಲಿ ಕೇಟ್ ಸೀರೀಸನ್ನು ಎಕ್ಸ್ಪ್ಲೈನ್ ಮಾಡೋಣ ಅಂತ ಹೇಳಿ ಇದ್ದೇನೆ. ಅದಾದಮೇಲೆ ನಾನು ಟೊಮೊಟೊ ಸಾರು ಮಾಡಿದೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.